ಶ್ರೀ ಗುರು PMC ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಆತ್ಮೀಯವಾದ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂತಹ ಶ್ವಾಸವೇ ನಿನ್ನ ಗುರು ಎಂದು ಪರಿಚಯಿಸಿದಂತಹ ನಮ್ಮೆಲ್ಲರ ಆತ್ಮೀಯ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಮಾಸ್ಟರ್ಸ್, ಇವತ್ತಿನ ದಿನ ಗುರುಪೂರ್ಣಿಮೆ. ಮೊದಲನೇದಾಗಿ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಹಾಗೆಯೇ ಗುರುಪೂರ್ಣಿಮೆಯ ಅಂಗವಾಗಿ ಗುರುವಿನ ಮಾಹಿತಿಯನ್ನು ಹಾಗೆ ಗುರುವಿನ ಮಹತ್ವವನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪಿರಮಿಡ್ ಮಾಸ್ಟರ್ ಆದಂತಹ ಶ್ರೀಮತಿ ಸಂಧ್ಯಾ ವೆಂಕಟೇಶ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಗುರುಪೂರ್ಣಿಮೆಯ ಅಂಗವಾಗಿರೋದ್ರಿಂದ ಗುರು ಅಂದರೆ ಯಾರು, ಆ ಗುರುವಿನ ಪದವನ್ನು ನಾವು ಇಡ್ಕೋಬೇಕು, ಆದರೆ ಪಾದವನ್ನಲ್ಲ ಅಂತ ಹೇಳಿದ್ದಾರೆ ಎಷ್ಟೋ ದಾರ್ಶನಿಕರು. ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು, ಆ ಜ್ಞಾನವನ್ನು ನಾವು ಇವತ್ತಿನ ದಿನ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಮೇಡಮ್, ಗುರು ಅಂದರೆ ಯಾರು ಮೇಡಮ್? ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ, ಎಲ್ಲ ಸಾಧಕರಿಗೂ, ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ಹೃತ್ಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಎಂದರೆ ಯಾರು ಅಂದರೆ ನಮ್ಮ ಜೀವನದಲ್ಲಿ ಭಯ ವಿಕಾರಗಳ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಬೋಧಿಸಿ ಆನಂದದಿಂದ ಜೀವಿಸೋ ಹಾಗೆ ಹೇಳಿಕೊಡ್ತಾರಲ್ವ, ಅವರು ಗುರು. ಹೇಗೆ ನಾವು ಜೀವಿಸಬೇಕು, ಆನಂದದಿಂದ ಜ್ಞಾನದಿಂದ ಜೀವಿಸಿದರೆ ಜೀವಿಸೋದನ್ನು ಕಲಿಸ್ಕೊಡೋರು ಗುರು. ನಮ್ಮ ಒಂದು ಸಂಸ್ಕೃತಿಯಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿನ ಮಹತ್ವ ಏನಿದೆ ಮೇಡಮ್? ಗುರುವಿನ ಮಹತ್ವ ಅನ್ನೋದು ಇವತ್ತಿನ ದಿನದ್ದಲ್ಲ. ಈ ಗುರು ಪೂರ್ಣಿಮೆ ಆಚರಣೆಯನ್ನೇ ಮಾಡುವುದು ವ್ಯಾಸ ಮಹರ್ಷಿಯರ ಹುಟ್ಟಿದ ದಿನ ಅಷ್ಟೇ ಅಲ್ಲದಿರ 4 ವೇದಗಳನ್ನು ವಿಂಗಡಣೆ ಮಾಡಿ ಎಲ್ಲರಿಗೂ ಆ ಜ್ಞಾನವನ್ನು ಪರಿಚಯಿಸಿರೋ ದಿನ. ಹಾಗಾಗಿ ಅಂದಿನಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇಂದಿನವರೆಗೂ ಆಯಾ ಕಾಲಕ್ಕೆ ಒಬ್ಬ ಮಹಾತ್ಮರು ಜನ್ಮ ತಾಳಿ ಹೇಗೆ ಜೀವಿಸಬೇಕು, ಮಾನವ ಜನ್ಮದ ಒಂದು ಉದ್ದೇಶ ಏನು, ಶರೀರ ಅಂದರೆ ಏನು, ಯಾವುದು ಶಾಶ್ವತ ಅನ್ನೋ ಒಂದು ಜ್ಞಾನವನ್ನು ನೀಡೋದಕ್ಕೆ ಶಂಕರಾಚಾರ್ಯರಾಗ್ಬೋದು, ಆಚಾರ್ಯತ್ರಯರು ಎಲ್ಲರೂ, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಹಾಗೆ ಆಯಾ ಕಾಲಕ್ಕೆ ರಾಮಕೃಷ್ಣ ಪರಮಹಂಸರು, ಈ ಥರ ಹಲವಾರು ಮಹಾತ್ಮರು, ಪತ್ರಿಜಿಯವರು, ಬುದ್ಧ ಭಗವಾನರು, ಆ ಥರ ಆಯಾ ಕಾಲಕ್ಕೆ ಸಮಾಜದಲ್ಲಿರ್ತಕ್ಕಂತಹ ಎಲ್ಲರನ್ನೂ ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗೋಕ್ಕೆ, ಶಾಶ್ವತದ ಕಡೆಗೆ ಕರ್ಕೊಂಡು ಹೋಗೋಕ್ಕೆ ಆ ಬೋಧನೆಯನ್ನು, ಜ್ಞಾನವನ್ನು ಹಂಚ್ತಾ ಬರ್ತಿರೋದ್ರಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಒಂದು ಗುರು ಅನ್ನೋದಕ್ಕೆ ತುಂಬ ಮಹತ್ವ ಇದೆ. ಕೇವಲ ಆಧ್ಯಾತ್ಮಿಕದ್ದೇ ಅಂತಲ್ಲ, ನಮ್ಮ ಜೀವನದಲ್ಲಿ ಏನೋ ಒಂದಿಷ್ಟು ಕಲಿಸಿದರೂ ಸಹ ಅವರು ಗುರುನೇ ನಮಗೆ. ನಮ್ಮಲ್ಲಿ ಒಂದು ಪರಿವರ್ತನೆ, ಒಂದು ಪ್ರಗತಿ ಹೊಂದೋದಕ್ಕೆ ಏನೆಲ್ಲ ನಾವು ಯಾರಿಂದ ನಾವು ಕಲ್ತ್ಕೊಂಡ್ರೂ ಸಹ ಅವರೆಲ್ಲರೂ ಗುರುಗಳೇ. ಅಂತಹ ಒಂದು ಸಂಸ್ಕೃತಿ ನಮ್ಮದು. ಅದರಿಂದ ಇಂದಿನಿಂದ ಅಲ್ಲ, ಆಗಿನ ಕಾಲದಿಂದಲೇ ಸಾವಿರಾರು ವರ್ಷಗಳಿಂದಲೂ ಸಹ ನಮ್ಮ ಒಂದು ಭಾರತೀಯದಲ್ಲೇ ಅಲ್ಲ, ವಿದೇಶಗಳಲ್ಲೂ ಸಹ ಈ ಒಂದು ಗುರುಪೂರ್ಣಿಮೆಯ ಆಚರಣೆ ಮತ್ತು ಆ ಒಂದು ಕೃತಜ್ಞತೆ ಗುರುಗಳಿಗೆ ನಾವು ಸಲ್ಲಿಸ್ತಕ್ಕಂಥದ್ದು. ಅವರಿಂದ ನಮ್ಮ ಜೀವನ ಒಂದು ಶಾಂತವಾಗಿ, ಸಂತೋಷದಿಂದ, ಆರಾಮಾಗಿ ಜೀವನ ಮಾಡ್ತಿದ್ದೀವಿ ಅನ್ನೋದಕ್ಕೆ ಅವರಿಗೆ ಕೃತಜ್ಞತೆಗಳು ಸಲ್ಲಿಸೋದೆ ಮೇಡಮ್ ಗುರುಪೂರ್ಣಿಮೆ. ಹಾಗಾಗಿ ಅಂದಿನಿಂದ ಆಯಾ ಕಾಲದಿಂದ ಈಗಿನವರೆಗೂ ಸಹ ಮಹಾತ್ಮರು ಎಲ್ಲರೂ ನಮಗೆ ಎಲ್ಲರಿಗೂ ಬೋಧನೆ ಮಾಡ್ತಿದ್ದಾರೆ. ಆಯಾ ಕಾಲಕ್ಕೆ ತಕ್ಕ ಹಾಗೆ, ಆಯಾ ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ಹೇಗೆ ಮನುಕುಲದಲ್ಲಿ ಪರಿವರ್ತನೆ ಅನ್ನೋದು ತರಬೇಕು, ಆ ರೀತಿಯಲ್ಲಿ ಅವರು ಬೋಧನೆಗಳು ಮಾಡ್ತಾ ಬಂದಿದ್ದಾರೆ. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದಿನ ಕಾಲದಲ್ಲಿ ಹೋದಾಗ ಮುನಿಗಳು, ವ್ಯಾಸ ಮುನಿಗಳು ಹೀಗೆ ಸಾಕಷ್ಟು ಜನನ ನಾವು ಕೇಳಿದ್ದೀರಿ. ಅದೇ ರೀತಿಯಲ್ಲಿ ಬಂದಾಗ
ಈಗ ನಾವು ಎಲ್ಲ ಕೇಳಿರೋ ಹಾಗೇನೆ ತಾಯಿಯೇ ನಿಮಗೆ ಮೊದಲ ಗುರು ಅನ್ನೋದನ್ನ ಮಾತನ್ನು ನಾವು ಕೇಳಿದ್ದೀರಿ. ಸೊ ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ವಿಶೇಷ ಸ್ಥಾನ ಇದೆ, ಅಂದರೆ ಆ ಗುರು ಅನ್ನೋ ಪದಕ್ಕೆ ಒಂದು ವಿಶೇಷ ಸ್ಥಾನ ಇದೆ ಅಲ್ವಾ. ಹಾಗಾದರೆ ಈ ನಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕಾದ್ರೆ ಆ ಗುರುವಿನ ಒಂದು ತತ್ವಗಳು ಎಷ್ಟರ ಮಟ್ಟಿಗೆ ಸಮಂಜಸ ಮೇಡಮ್? ಅಂದರೆ ನೀವು ಹೇಳಿದಂಗೆ ತಾಯಿಯೇ ಮೊದಲ ಗುರು. ಅಂದರೆ ತಾಯಿ ಆಗಿರ್ತಕ್ಕಂಥವಳು ಆ ಮಗುಗಿಂತ ಹೆಚ್ಚಿನ ಅನುಭವ ಇರುತ್ತೆ. ಹೇಗೆ ಮೌಲ್ಯಯುತವಾದ ಜೀವನವನ್ನು ಮಾಡಬೇಕು, ಜೀವನ ಅಂದರೆ ಏನು ಮಾಡಬೇಕು, ಏನು ಮಾಡಬಾರದು, ಹೇಗೆ ನಿರ್ಧಾರಗಳ ತಗೋಬೇಕು, ಹೇಗೆ ಧರ್ಮಯುತವಾಗಿ ಒಂದು ಸತ್ಯಯುತವಾಗಿ ಜೀವನವನ್ನು ಮಾಡಬೇಕು, ನ್ಯಾಯದಿಂದ ಜೀವಿಸಬೇಕು, ಧರ್ಮದಿಂದ ಅನ್ನೋದನ್ನು ಕಲ್ತ್ಕೊಂಡು ಆ ಅನುಭವ ಹೊಂದಿರ್ತಾರೆ. ಅದಕ್ಕೋಸ್ಕರ ತಾಯಿ ಹೇಗೆ ವರ್ತಿಸ್ತಾರೋ ಆ ಮಗು ಅದೇ ಕಲ್ತ್ಕೊಳ್ಳುತ್ತೆ. ಅದಕ್ಕೆ ಪ್ರತ್ಯೇಕವಾಗಿ ಏನೋ ಒಂದು ಟ್ರೈನಿಂಗ್ ಕೂಡ ಅವಶ್ಯಕತೆ ಇರಲ್ಲ. ಅದರಿಂದ ತಾಯಿ ಕಲ್ತ್ಕೊಂಡಾಗ ಮಕ್ಕಳು ಸಹಜವಾಗಿ ಅದು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ತಾಯಿಯೇ ಮೊದಲ ಗುರು ಅಂತ ಬಂದಿರೋದು. ಮೌಲ್ಯಗಳಿಗೆ ಬಂದಾಗ ಮೌಲ್ಯಗಳೇ ಒಂದು ಮೌಲ್ಯಯುತವಾದ ಜೀವನ ಮಾಡೋದ್ರೇ ಒಂದು ಶಕ್ತಿ, ಒಂದು ತೃಪ್ತಿ ಅನ್ನೋದಿರುತ್ತೆ ನಮ್ಮ ಜೀವನದಲ್ಲಿ. ಮನುಷ್ಯ ಅಂದರೆ ಹೇಗೇಗೋ ವರ್ತಿಸೋದು, ಏನಂದರೆ ಅದು ತಿನ್ನೋದು, ಹೇಗಂದರೆ ಹಾಗೆ ಮಾತಾಡೋದು ಅಲ್ಲ. ಎಲ್ಲದಕ್ಕೂ ಕೆಲವು ನಿಯಮಗಳಿರುತ್ತೆ ಪ್ರಕೃತಿಯಲ್ಲಿ. ಅದೇ ಥರ ಮನುಷ್ಯನಿಗೂ ಸಹ ಕೆಲವು ನಿಯಮಗಳಿರುತ್ತೆ. ಆ ನಿಯಮಗಳು ಅನ್ನೋದು ನಮಗೆ ಹಿಂದಿನಿಂದ ಗುರುಗಳಾಗ್ಬೋದು, ಶಾಸ್ತ್ರಗಳಲ್ಲಾಗ್ಬೋದು, ಅದೆಲ್ಲವೂ ತಿಳಿಸ್ತಾ ಬಂದಿದ್ದಾರೆ. ಅದನ್ನು ಕಲ್ತ್ಕೊಂಡು ನಾವು ತಿಳ್ಕೊಂಡು ಅದರಂತೆ ಜೀವಿಸಬೇಕು. ಆವಾಗ ನಮ್ಮ ಜೀವನ ಅನ್ನೋದು ಹಗುರವಾಗಿರುತ್ತೆ, ಸುಖವಾಗಿರುತ್ತೆ, ಸಂತೋಷವಾಗಿ ಇರುತ್ತೆ ಸಾಧ್ಯ. ನಾವೇನು ಅಂದ್ಕೊಂಡಿರ್ತೀವಿ, ವಸ್ತುಗಳಲ್ಲಿ ವಿಷಯಗಳಲ್ಲಿ ಒಂದು ಸಂತೋಷ ಸುಖ ಇದೆ ಅಂತ ಅಂದ್ಕೊತೀವಿ. ಅಲ್ಲ, ಮೌಲ್ಯಯುತವಾದ ಜೀವನವನ್ನು ಮಾಡಿದಾಗ, ಸರಿಯಾದ ರೀತಿಯಲ್ಲಿ ಜೀವನ ಮಾಡಿದಾಗ ಆವಾಗ ನಮಗೆ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಅನ್ನೋದು ಸಿಗುತ್ತೆ. ಪರಮಾನಂದ ಸ್ಥಿತಿ ಅದು ಹೋಗ್ತಾ ಹೋಗ್ತಾ ಹಂತಕ್ಕೆ ಪ್ರಾರಂಭದಲ್ಲಿ ಆ ಥರ ನಾವು ಜೀವನ ಮಾಡಿದಾಗ ಅದು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಅದು ಒಂಥರ ನಮಗೆ ಏನು ಹೇಳ್ಬೋದು ಅಂದರೆ ಒಂದು ಫೌಂಡೇಶನ್ ಇದ್ದ ಹಾಗೆ. ಮೌಲ್ಯಯುತವಾದ ಜೀವನ ಅನ್ನೋದು ಒಂದು ಫೌಂಡೇಶನ್. ಅಲ್ಲೇ ನಮಗೆ ಒಂದು ಒಂದು ಸಿದ್ಧತೆ ಅನ್ನೋದು ಸಿಗುತ್ತೆ. ನಮ್ಮ ಆಧ್ಯಾತ್ಮಿಕತೆಗೆ ಒಂದು ಸಿದ್ಧತೆ, ಪೂರ್ವ ಸಿದ್ಧತೆ. ಅದು ನಮಗೆ ಶುದ್ಧವಾದ ಜೀವನ ಅನ್ನೋದು. ನಮ್ಮ ಒಂದು ಚಿತ್ತವನ್ನು ಸಹ ನಾವು ಶುದ್ಧಿ ಮಾಡ್ಕೊತ ಹೋಗ್ತೀವಿ. ಆ ಜೀವನ ವಿಧಾನ ಅನ್ನೋದು ನಮಗೆ ಅದು ಶುದ್ಧೀಕರಣ ಅಂತ ಹೇಳ್ಬೋದು. ಅದು ನಮಗೆ ಸಿಗುತ್ತೆ ಅದರಿಂದ. ನೀವು ಈ PSSM ಮೂಮೆಂಟಿಗೆ ಬಂದಾಗ ಈ ಗುರುವಿನ ಮೌಲ್ಯಗಳಂತ ನಾವು ತಗೊಂಡಾಗ ಪತ್ರಿಜಿಯವರಿಂದ ನಿಮ್ಮ ಜೀವನದಲ್ಲಿ ಯಾವುದಾದ್ರು ಒಂದು ಇನ್ಸಿಡೆಂಟ್ ಅನ್ನೋದು ನಿಮಗೆ ನೆನಪಿದೆಯಾ? ಆ ಮೌಲ್ಯಗಳು ನಮ್ಮನ್ನು ಈ ಒಂದು ಮಟ್ಟಕ್ಕೆ ತಗೊಂಡ್ಬಂತು ಅನ್ನೋದು ಯಾವುದಾದ್ರೂ ಇದ್ದರೆ? ಅಂದರೆ ಪತ್ರಿಜಿಯವರು ಅಂತಲೇ ಅಲ್ಲ, ಪ್ರತಿಯೊಬ್ಬ ಮಹಾತ್ಮರು, ಮಹನೀಯರು ಹೇಳ್ಕೊಟ್ಟಿರೋದು ಈಗ ಪತ್ರಿಜಿ ಅವ್ರದ್ದೇ ಆದ ಒಂದು ರೀತಿಯಲ್ಲಿ, ಅವ್ರದ್ದೇ ಆದಂಥ ಒಂದು ಸ್ಟೈಲಲ್ಲಿ ನಮಗೆ ಸುಲಭವಾಗಿ ಹೇಳ್ಕೊಡ್ತಾ ಇದ್ದಾರೆ. ಯಾಕಂದರೆ ಆಧ್ಯಾತ್ಮ ಅನ್ನೋದನ್ನು ಅವರು ಒಂದು ತಿರುವು ಅಂತ ಹೇಳ್ಬೋದು. ಅವರ ಒಂದು ರೀತಿ ಅಧ್ಯಾತ್ಮ ಅನ್ನೋದಕ್ಕೆ ನಮಗೆ ಬೋಧನೆ ಆಗ್ಬೋದು, ನಾವು ನಮ್ಮ ಜೀವನ ವಿಧಾನ ಆಗ್ಬೋದು. ಅಷ್ಟರವರೆಗೂ ಯಾರಿಗೋ ಕೆಲವರಿಗೆ ಅಂತ ಸೀಮಿತ ಇತ್ತು. ಹಾಗಲ್ಲದಿರ ಎಲ್ಲರಿಗೂ ಸಾಧ್ಯ ಅನ್ನೋದು, ಎಲ್ಲರೂ ಅಳವಡಿಸ್ಕೋಬೇಕು ಅನ್ನೋದು ಸುಲಭೀಕರಣ ಮಾಡಿದ್ದಾರೆ ಪತ್ರಿಜಿಯವರು. ಅಂದರೆ ಮೌಲ್ಯಗಳು ಅಂದರೆ ನಾವು ಜವಾಬ್ದಾರಿಯಿಂದ ಇರಬೇಕು, ಕರ್ತವ್ಯದಿಂದ ಇರಬೇಕು ಅನ್ನೋದು ಅದು ನಾವು ತಗೋಬೇಕಾಗುತ್ತೆ. ಆದರೆ ಆ ನಿಟ್ಟಿನಲ್ಲೇ ನಾವು ಜೀವನ ಮಾಡ್ತಿರ್ತೀವಿ. ಆದರೆ ಕೆಲವು ಸಂದರ್ಭಗಳಲ್ಲಿ ಜೀವನದಲ್ಲಿ ಇಲ್ಲ ಪರಿಸ್ಥಿತಿಗಳಲ್ಲಿ ಕೆಲವು ಏರುಪೇರುಗಳು ಆದಾಗ ನಾವು ಧೈರ್ಯ ಮಾಡೋಕ್ಕೆ ಹೋಗೋದಿಲ್ಲ. ನಾವು ಸುಲಭ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ಇಷ್ಟಪಡ್ತೀವಿ, ರಿಸ್ಕ್ ತಗೊಳಕ್ಕೆ ಹೋಗಲ್ಲ ಅಂತೀವಲ್ವ, ಆ ಥರ. ಅಂಥ ಸಂದರ್ಭದಲ್ಲಿ ನಮಗೆ ಪತ್ರಿಜಿ ಅಂತವರು ಗುರುಗಳು ನಮಗೆ ಒಂದು ದಿಕ್ಸೂಚಿಯಂತೆ ನಮಗೆ ಮಾರ್ಗದರ್ಶನ ಕೊಡ್ತಾರೆ. ಜೀವನ ಅಂದರೆ, ಮೌಲ್ಯಗಳು ಅಂದರೆ ಏನೋ ಒಂದು ಪರಿಸ್ಥಿತಿ ಬಂದಿದೆ, ಏನೋ ಏರುಪೇರುಗಳು ಆಗಿದೆ, ಅದನ್ನೇ ನಾವು ತಗೊಂಡು ನಮ್ಮ ಕೆಲಸವನ್ನು ಹೇಗಂದರೆ ಹಾಗೆ ಮಾಡೋದು ಅಲ್ಲ. ಎಲ್ಲ ಪರಿಸ್ಥಿತಿಗಳಲ್ಲೂ ನಾವು
ಅದನ್ನು ಮಾಡಲೇಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಅದಕ್ಕೂ ನೀವು ಹೇಳಿದಂಗೆ ನನ್ನ ಜೀವನದಲ್ಲಿ ಅಂದರೆ ನಾನು ಧ್ಯಾನ ಕಸ್ತೂರಿ ಕನ್ನಡದ ಮಾಸಪತ್ರಿಕೆಗೆ ಮುಖ್ಯ ಕಾರ್ಯನಿರ್ವಾಹಕಳಾಗಿ ಸೇವೆ ಸಲ್ಲಿಸ್ತಿರುವಾಗ ಕರೋನಾ ಸಮಯದಲ್ಲಿ ಪತ್ರಿಜಿಯವರು ಏನು ಹೇಳಿದ್ರಂದರೆ 1 ತಿಂಗಳು ಹೋಗಿಲ್ಲ ಪತ್ರಿಕೆ. ಯಾಕಂದರೆ ಅವಾಗ ಗೊತ್ತಿತ್ತು ಎಲ್ಲ ಯಾರೂ ಹೊರಗಡೆ ಆಚೆನೇ ಬರೋಂಗಿಲ್ಲ. ಆದರೆ ತಕ್ಷಣ ಹೇಳಿದ್ರು ಅವರು ಬುದ್ಧ ಪೂರ್ಣಿಮೆಯಲ್ಲಿ ಆಗ ಸ್ವಲ್ಪ ಒಂದು ರೂಲ್ಸು ಸ್ವಲ್ಪ ಬದಲಾವಣೆ ಆಯ್ತಲ್ಲ, ಆವಾಗ ಅವರು ಅಲ್ಲಿ ಸೆಲೆಬ್ರೇಷನ್ ಮಾಡುವಾಗ ಬುದ್ಧ ಪೂರ್ಣಿಮೆ ಅಲ್ಲಿ ರಿಲೀಸ್ ಮಾಡಬೇಕು ಅಂತಂದರು. ಹಿಂದಿನ ತಿಂಗಳದು ಸಹ ಸೇರಿ ಮಾಡಬೇಕು ಅಂತ ಹೇಳಿದಾಗ ಮೇ ತಿಂಗಳಲ್ಲಿ. ಆವಾಗ ಹೇಗೆ ಸಾಧ್ಯ, ನಮಗೆ ಆಶ್ಚರ್ಯ ಆಯಿತು. ಏನು ಈ ಲಾಕ್ಡೌನಲ್ಲಿ ಪ್ರಿಂಟಿಂಗ್ ಪ್ರೆಸ್ಗಳು ಇರೋದಿಲ್ಲ, ಮತ್ತೆ ಅದನ್ನು ಲೇಖನಗಳೆಲ್ಲವೂ ನಾವು ಮಾಡಿಟ್ಟರೂ ಸಹ ಅದನ್ನು ತಿದ್ದುಪಡಿ ಮಾಡಬೇಕು, ಕಳಿಸ್ಕೊಡ್ಬೇಕು. ಅದೆಲ್ಲವೂ ತುಂಬ ಜನಗಳೇ ಓಡಾಡೋಂಗಿಲ್ಲ, ಎಲ್ಲೂ ಹೋಗಬೇಕು ಅಂದರೂ ಭಯ, ಒಬ್ಬರನ್ನೊಬ್ಬರು ನೋಡೋಕ್ಕಾಗಲ್ಲ. ಅಂಥ ಸ್ಥಿತಿಯಲ್ಲಿ ರಿಲೀಸ್ ಮಾಡೋದು ಹೇಗೆ ಮ್ಯಾಗ್ಝೈನನ್ನು ಅಂತ ಅನ್ನಿಸ್ತು. ಆದರೆ ಅವರು ಬಲವಂತವಾಗಿ ತುಂಬ ಒಂದು ಫೋರ್ಸಿಂದ ಹೇಳಿದ್ರು, ಇಲ್ಲ ಅದು ಆಗಲೇಬೇಕು ಅಂತ ಹೇಳಿದರು. ಪರಿಸ್ಥಿತಿಗಳು ಹೇಗಿದ್ರು ನಾವು ತಿಳಿಸಿದ್ವಿ, ಸರ್ ಬೇರೆ ಬೇರೆ ಮ್ಯಾಗ್ಝೈನ್ಗಳೆಲ್ಲ ಆಗ್ತಾಯಿದೆ ಅಂತಂದರು. ಸರ್ ಬೇರೆ ಊರುಗಳು ಒಂಥರ, ಬೆಂಗಳೂರು ಅಂದರೆ ನಗರಗಳಲ್ಲಿ ತುಂಬ ಅದು ಸ್ವಲ್ಪ ಕಷ್ಟಕರವಾಗಿರೋದು ಅಂತಂದಾಗ ಇಲ್ಲ ನೀವು ಮಾಡಬೇಕು ಅಂತಂದರು. ಅವಾಗ ಇದೇನು ಹೀಗೆ ಹೇಳ್ತಿದ್ದಾರಲ್ಲ ಅಂತಂದಾಗ ಅವಾಗ ಅದು ಯಾಕೆ ಹೇಳ್ತಾರೆ ಅವರು ಅಂದರೆ, ನಾವೇನು ಒಂದು ಚೌಕಟ್ಟನ್ನು ಹಾಕ್ಕೊಂಡಿರ್ತೀವಲ್ವ, ನಮ್ಮ ಶಕ್ತಿ ಇಷ್ಟೇ, ನಮ್ಮ ಕೈಯಲ್ಲಿ ಆಗೋದಿಲ್ಲ, ಪರಿಸ್ಥಿತಿಗಳಿಗೆ ಮೀರಿ ಹೇಗೆ ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಅನ್ನೋದು ಕಲಿಸ್ಕೊಡೋದಕ್ಕೆ ಆ ಥರ ಅವ್ರು ಮಾಡಿದಿರೋದು ಅನ್ನೋದು ನಾವು ಅದರಿಂದ ಎಷ್ಟೋ ಕಲಿತೀವಿ. ಅವರು ಹೇಳಿದ್ರಂಗೆ ನಾವು ಏನು ನಮ್ಮ ಬುದ್ಧಿಮಟ್ಟದಿಂದ ಏನು ಎಲ್ಲೆಲ್ಲಿ ನಮ್ಮ ಏರಿಯಾದಲ್ಲಿ ಎಲ್ಲಿ ಪ್ರಿಂಟಿಂಗ್ ಪ್ರೆಸ್ಗಳಿದೆ ಅಂದಾಗ ಸುಮಾರು ವಿಚಾರಿಸಿದಾಗ ಯಾರೂ ತೆರೆದೇ ಇಲ್ಲ, ಕೆಲಸನೇ ಮಾಡ್ತಿಲ್ಲ, ಇನ್ನೂ 1-2 ತಿಂಗಳು ತೆಗೆಯೋದೇ ಇಲ್ಲ ಅಂತಂದರು. ಆದರೆ ನೋಡಿ, ಒಬ್ಬರು ಮನೆಯಲ್ಲೇ ಇಟ್ಕೊಂಡು ಚಿಕ್ಕದಾಗಿ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿರೋ ಪರಿಚಯ ಆದರು. ಆ ಒಂದು ಸೂಚನೆ ಅನ್ನೋದು ಹೇಗೆ ಬರುತ್ತೆ ನೋಡಿ, ನಮ್ಮ ಒಳಗಿಂದ. ಇಷ್ಟುವರೆಗೂ ನಾವು ಬುದ್ಧಿ ಮಟ್ಟದಿಂದ ಕೆಲಸ ಮಾಡ್ತಿರ್ತೀವಿ, ಆದರೆ ಅಂತರಂಗದಿಂದ ಅಂತರಾತ್ಮದಿಂದ ಕೆಲಸ ಮಾಡೋದು ಹೇಗೆ ಅನ್ನೋದು ಕಲಿಸ್ಕೊಟ್ರು ನಮಗೆ ಆ ಇನ್ಸ್ಟೆಂಟಿಂದ. ಸೊ ಹಾಗಾಗಿ ಅದು ಪ್ರಿಂಟಿಂಗು ಆಯಿತು, ರಿಲೀಸು ಆಯಿತು. ಅಷ್ಟೇ ಅಲ್ಲ, ಪೋಸ್ಟಿಂಗು ಮಾಡಬೇಕು ಅಂತಂದರು. ಪೋಸ್ಟಿಂಗ್ ಮಾಡೋಕ್ಕೆ ನಾವು ಪೋಸ್ಟ್ ಆಫೀಸಿಗೆ ತಗೊಂಡು ಹೋಗಬೇಕು ಅಂದರೂ ಸಹ ಅಲ್ಲಿ ಅವರು ಹೇಳಿದರು ಕಷ್ಟ ಆಗುತ್ತೆ ಅಂತ. ಇಲ್ಲ, ನಾವು ಸ್ಟ್ಯಾಂಪ್ ಹಾಕಿ, ಮತ್ತು ಕೆಲವು ಏರಿಯಾಗಳಲ್ಲಿ ಕೆಲವು ಚಿಕ್ಕ ಚಿಕ್ಕ ಊರುಗಳಲ್ಲಿ ಹೋಗಲ್ಲ ಅಂತಂದರು. ಪೋಸ್ಟ್ಮೆನ್ಗಳು ಇನ್ನೂ ಕೆಲಸಕ್ಕೆ ಬರ್ತಿಲ್ಲ ಅಂತ ರಿಜಿಸ್ಟರ್ ಪೋಸ್ಟ್ ಮಾಡಿಸಿ ಅದನ್ನು ನಿರ್ವಹಿಸಿದ್ವಿ. ಅಂದರೆ ನಮ್ಮ ಪರಿಸ್ಥಿತಿಗಳಿಗೆ ನಮ್ಮ ಮೌಲ್ಯಯುತವಾದ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸಬೇಕು ಅಂತ ನಾವು ಅದರಲ್ಲಿ ಸ್ವಲ್ಪ ಸುಲಭವಾಗಿ ಇರೋ ಥರ ಅಭ್ಯಾಸ ಮಾಡ್ಕೋಬಾರದು ಅನ್ನೋ ರೀತಿಯಲ್ಲಿ ಅವರು ಎಲ್ಲ ಪರಿಸ್ಥಿತಿಗಳಲ್ಲೂ ನಮ್ಮ ಕರ್ತವ್ಯವನ್ನು ನಿಭಾಯಿಸೋ ಶಕ್ತಿ ನಮ್ಮಲ್ಲಿ ಇದೆ, ಅದು ಆತ್ಮದಿಂದ, ಅಂತರಂಗ ಶಕ್ತಿಯಿಂದ ಅನ್ನೋದನ್ನು ಅದು ನಮಗೆ ಪರಿಚಯ ಆಯಿತು. ಅಂದರೆ ಗುರು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ಅನ್ನೋದು, ಅದು ಆ ಶಕ್ತಿ ನಿನ್ನಲ್ಲೂ ಇದೆ ಅನ್ನೋದು ಒಂದು ಪರಿಚಯ ಮಾಡಿ. ಹೌದು ಮೇಡಮ್, ಖಂಡಿತ. ಗುರು ಅಂದರೆ ಒಂದು ಶಕ್ತಿ ಅನ್ನೋದು. ಅಂದರೆ ಅವರಲ್ಲಿ ಮಾತ್ರ ನಾವು ಯಾರು ಗುರು ಅಂತ ಅನ್ಕೊತಿದ್ದೀವೋ, ಕೇವಲ ನನ್ನಲ್ಲಿ ಮಾತ್ರ ಅಲ್ಲ, ನಿಮ್ಮಲ್ಲೂ ಇದೆ, ಅದನ್ನು ಅವರು ನಮಗೆ ಪರಿಚಯ ಮಾಡ್ತಾರೆ. ಅದೇ ರೀತಿಯಾಗಿ ಮೇಡಮ್, ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಕೂಡ ಅದಕ್ಕೋಸ್ಕರನೇ ಆಚಾರ್ಯ ದೇವೋಭವ ಅಂತ ಅದನ್ನು ಒಂದು ಉಲ್ಲೇಖ ಮಾಡಿದ್ದಾರೆ. ಹೌದು. ಓಕೆ, ಹಾಗಾದರೆ ಈ ಗುರು ಮತ್ತು ಗುರಿ ಇವೆರಡರ ಸಂಬಂಧ ಏನು ಮೇಡಮ್? ಗುರಿ ಮುಂದೆ ಇದ್ದರೆ ಗುರು ನಡೆಸ್ತಾರೆ ಮೇಡಮ್, ಗುರು ಶಕ್ತಿ ಅನ್ನೋದು ನಡೆಸುತ್ತೆ, ಅದೇ ಸಂಬಂಧ. ನಾವು ಅನ್ಕೊತೀವಿ, ಈಗ ಹೇಳಿದ ಉದಾಹರಣೆ ಮೂಲಕ ನಾವು ಮಾಡ್ತಿದ್ದೀವಿ ಅಂತ. ಇಲ್ಲ, ಗುರು ಶಕ್ತಿ ಅನ್ನೋದು ನಮ್ಮ ಗುರಿಯನ್ನು ನಡೆಸುತ್ತೆ. ನಾವಲ್ಲಿ ಕೇವಲ ನಮ್ಮ ಮೂಲಕ ಆಗುತ್ತಷ್ಟೇ, ನಾವು ಮಾಡೋದಲ್ಲ, ಆ ಶಕ್ತಿ ಮಾಡುತ್ತೆ, ಅದು ಸಂಬಂಧ. ಪ್ರತಿಯೊಂದು ಅಷ್ಟೇ ಮೇಡಮ್. ಈಗ ನೋಡಿ, ಪತ್ರಿಜಿಯವರ ಗುರಿ ಏನು? ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್ ಅಂತ. ಆದರೆ ನಾವು ಅನ್ಕೊತೀವಿ, ನಾವೇನೋ ನಮ್ಮ ಮನೆ ಮೇಲೆ ಪಿರಮಿಡ್ ಕಟ್ಟಿದ್ದೀವಿ, ನಾವು ಇಷ್ಟೊಂದು ಸಸ್ಯಾಹಾರ ಜಾಥಾಗಳು ಮಾಡ್ತಿದ್ದೀವಿ, ಇಷ್ಟೊಂದು ಪ್ರಚಾರ ಮಾಡ್ತಿದ್ದೀವಿ ಅಂತ. ಆದರೆ ಅಷ್ಟೆಲ್ಲ ಮಾಡೋದಕ್ಕೆ ನಮಗೆ ಆ ಬುದ್ಧಿ ಆಗಲಿ, ಆ ಶಕ್ತಿ ಆಗಲಿ, ಅವೆಲ್ಲವೂ ಎಲ್ಲಿಂದ ಸಿಗುತ್ತೆ ಅಂದರೆ ಆ ಗುರುವಿನಿಂದನೇ, ಆ ಶಕ್ತಿಯಿಂದಲೇ ಸಿಗುತ್ತೆ ಮೇಡಮ್.
ಎಲ್ಲ ದಾರ್ಶನಿಕರು ಹೇಳೋ ರೀತಿಯಾಗಿ ನನ್ನ ಪದಗಳನ್ನು ಹಿಡ್ಕೊಳ್ಳಪ್ಪ, ನನ್ನ ಪಾದವನ್ನಲ್ಲ ಅನ್ನೋ ರೀತಿಯಾಗಿ ಗುರುವಿನ ಪಾದಕ್ಕಿಂತ ಶ್ರೇಷ್ಠ ಅನ್ನೋ ಮಾತು ಎಷ್ಟು ರೀತಿ ಸರಿ ಅನ್ಸುತ್ತೆ ಮೇಡಮ್? ಅಂದರೆ ಈಗ ಏನಾಗಿದೆ ಅಂದರೆ ಗುರು ಅಂದ ತಕ್ಷಣ ನಾವು ಮೂಢವಾಗಿ ನಂಬೋ ಅವಶ್ಯಕತೆ ಇಲ್ಲ. ಅವ್ರು ಹೇಳಿದಂತೆ ನಾವು ಫಾಲೋ ಮಾಡೋ ಅವಶ್ಯಕತೆಯೂ ಇಲ್ಲ ಅಂತ ಅವ್ರು ಹೇಳೋದು. ನನ್ನನ್ನು ವ್ಯಕ್ತಿ ರೂಪದಲ್ಲಿ ನೀವು ಹಿಂಬಾಲಿಸೋದು ಬೇಡ, ನನ್ನ ಬೋಧನೆಗಳನ್ನು ಹಿಡ್ಕೊಳ್ಳಿ. ಪದಗಳು ಅಂದರೆ ಅವ್ರ ತತ್ವಗಳು, ಅವರು ಏನು ಬೋಧಿಸಿದ್ದಾರೋ ಜ್ಞಾನವನ್ನು ಅದು ಹಿಡ್ಕೊಳ್ಳಿ ಅಂತ. ಅದು ಹಿಡ್ಕೊಂಡಾಗ ನೀವು ಗುರು ಆಗ್ತೀರಾ. ನಿಮ್ಮ ಶ್ವಾಸವೇ ನಿಮ್ಮ ಗುರು ಅಂತ ಹೇಳೋದಕ್ಕೆ ಅಂದರೆ ಇಲ್ಲಿ ಅವ್ರು ಹೇಳೋದೇನು ಅಂದರೆ, ಪ್ರತಿಯೊಬ್ಬರು ಸ್ವಯಂ ಶಕ್ತಿಯಿಂದ ಆ ಗುರು ಅನ್ನೋದನ್ನು ಅವರ ಅಂತರಂಗದಲ್ಲಿರ್ತಕ್ಕಂತಹ ಆ ಶಕ್ತಿಯನ್ನು ಅವರು ಜಾಗೃತಿ ಮಾಡ್ತಿದ್ದಾರೆ ಮೇಡಮ್. ಅದಕ್ಕೆ ಅವರು ಹೇಳೋದು ನನ್ನ ಪಾದಗಳನ್ನಲ್ಲ, ನನ್ನ ಪದಗಳನ್ನು ಹಿಡ್ಕೊಳ್ಳಿ ಅಂತ. ಅವರು ಹೇಳಿದಂತೆ, ಅವರ ಬೋಧನೆಗಳಂತೆ, ತತ್ವಗಳಂತೆ ನಾವು ಜೀವನ ಮಾಡಿದ್ದೇ ಆದರೆ, ಸಾಧನೆ ಮಾಡಿದ್ದೇ ಆದರೆ ನೀವು ಗುರು ಆಗ್ತೀರಾ. ನಾನೊಬ್ಬನೇ ಗುರು ಅಲ್ಲ. ಅದಕ್ಕೆ ಶ್ವಾಸವೇ ಗುರು ಅಂತ ಹೇಳಿರೋದು ಅವರು. ಶ್ವಾಸದ ಮೂಲಕ, ಉಸಿರಾಟವನ್ನು ಗಮನಿಸೋದ ಮೂಲಕ ನೀವು ಅಂತರಂಗಕ್ಕೆ, ಆತ್ಮಕ್ಕೆ ಹತ್ತಿರ ಆಗ್ತೀರಾ. ಆ ಶಕ್ತಿಯಿಂದ ನಾವು ಜೀವನ ಮಾಡಿದರೆ ಆ ಬೋಧನೆ ಅನ್ನೋದು, ಅವರ ಒಂದು ಉಪದೇಶಗಳು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಒಳ ಅರ್ಥ, ಅಂತರಾರ್ಥ ಅನ್ನೋದು ನಾವು ಗ್ರಹಿಸೋಕ್ಕಾಗುತ್ತೆ ಅನ್ನೋದು. ಗುರು ಒಬ್ಬ ಅಂತರ್ಯಾಮಿ ಅಂತ ಹೇಳ್ತೀರಾ? ಹೌದು ಮೇಡಮ್. ಯಾಕಂದರೆ ಗುರು ಅಂತರ್ಯಾಮಿ ಹೇಗೆ ಅಂದರೆ, ಕೇವಲ ಗುರು ತನ್ನ ಬುದ್ಧಿ ಶಕ್ತಿಯಿಂದ ಮಾತ್ರ ಅಲ್ಲ ಹೇಳೋದು, ಆತ್ಮದಿಂದ, ಚೈತನ್ಯ. ಹೌದು, ನಮ್ಮಲ್ಲಿರ್ತಕ್ಕಂತಹ ಚೈತನ್ಯವನ್ನು ಅವರು ಜಾಗೃತಗೊಳಿಸ್ತಾರೆ. ಅಂದರೆ ಇಲ್ಲಿ ಏನು ಹೇಳಬೇಕು ಅಂದರೆ, ಆತ್ಮದಿಂದ ಆತ್ಮಕ್ಕೆ ಅಂತ ಹೇಳ್ಬೋದು. ಒಬ್ಬ ಆತ್ಮ ಇನ್ನೊಂದು ಆತ್ಮವನ್ನು ಜಾಗೃತಿಗೊಳಿಸೋದು. ಅದರಿಂದ ಅದು ಹೊರಗಡೆ ನಡೆಯೋದಲ್ಲ, ಒಳಗಡೆ ಜಾಗೃತಿಗೊಳಿಸೋದ್ರಿಂದ ಗುರು ಅಂತರ್ಯಾಮಿ ಅಂತ ಹೇಳ್ಬೋದು ಮೇಡಮ್. ಮತ್ತು ಎಲ್ಲರಿಗೂ ಸಹ ಗುರು ಒಂದೇ ರೀತಿ ಬೋಧನೆ, ಮಾರ್ಗದರ್ಶನ ಇರಲ್ಲ. ಆ ರೀತಿಯಲ್ಲಿ ನೋಡಿದಾಗ ನಿಮ್ಮ ಜೀವನದಲ್ಲಿ ಆದಂಥ ಒಂದು ಇನ್ಸಿಡೆಂಟು ಹೇಳಿ ಮೇಡಮ್. ಅಂದರೆ ಈ ಬೋಧನೆಗೆ ಸಂಬಂಧಪಟ್ಟ ಹಾಗೆ, ಈಗ ನನ್ನ ಜೀವನದಲ್ಲಿ ಯಾವುದೋ ಒಂದು ರೀತಿ ಬೋಧನೆ ನನ್ನ ಜೀವನದಲ್ಲಿ ಬದಲಾವಣೆಯನ್ನು ತಂದಿರ್ಬೋದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಅಂದರೆ ಈಗ ಹೆಚ್ಚಿನ ಆಸೆ ಅನ್ನೋದು ಇರಬಾರದು ಅನ್ನೋದು ಇರುತ್ತೆ. ಅದನ್ನು ಒಂದು ಪ್ರೇರಣೆಯಾಗಿ ತಗೊಂಡು ನಮ್ಮ ಗಂಡ ಅವರು ಒಂದು ಸತಿ ಹೇಳಿದರು, ನನ್ನ ಗಂಡ ಹೇಳಿದ್ರು, ಪತ್ರಿಜಿಯವ್ರ ನಮ್ಮ ಮನೆಗೆ ಬಂದಾಗ, ಸರ್ ನಾನು ವ್ಯಾಪಾರ ಮುಂದುವರಿಸೋದಕ್ಕೆ ಇಷ್ಟ ಆಗ್ತಿಲ್ಲ, ಈ ಒಂದು ಧ್ಯಾನ, ಈ ಥರ ಆಧ್ಯಾತ್ಮಿಕತೆಯಲ್ಲೇ ನಾನು ಮುಂದುವರಿಬೇಕು ಅಂತಿದ್ದೀನಿ ಅಂತ ಹೇಳಿದಾಗ, ಪತ್ರಿಜಿಯವ್ರು ಏನು ಹೇಳಿದ್ರೆ, ಬೇಡ, ಅದು ಮಾಡಲೇಬೇಡ, ನೀನು ಹೇಗೆ ಈಗ ಮಾಡ್ತಿದೆಯೋ ಅಷ್ಟು ಮಾಡು, ಆದರೆ ನಿನ್ನ ಒಂದು ವ್ಯಾಪಾರವನ್ನು ನೀನು ಮುಂದುವರಿಸಬೇಕು, ಅದು ನಿಲ್ಲಿಸಂಗಿಲ್ಲ ಅಂತ ಒಂದು ಮಾರ್ಗದರ್ಶನ ಕೊಟ್ಟರು. ಅಷ್ಟರಲ್ಲೇ ಇನ್ನೊಬ್ಬರು ಬಂದಿದ್ದರು, ಒಬ್ಬ ಲೆಕ್ಚರರ್ ಬಂದಿದ್ದರು. ಅವ್ರಿಗೇನು ಹೇಳಿದ್ರು, ಅವರೇನೂ ಕೇಳಲಿಲ್ಲ. ಪತ್ರಿಜಿಯವರೇ ಕರೆದು ಏನು ಮಾಡ್ತಿದೀಯಾ ಏನು ಅಂದಾಗ, ಲೆಕ್ಚರರ್ ಅಂತಂದಾಗ ಸ್ಟುಪಿಡ್ ಅಂತಂದ್ರು ಅವ್ರನ್ನ. ನೋಡಿ, ಅಂಥವ್ರನ್ನ ಅದೇ ಮಾತು ಹೇಳಿಬಿಟ್ರು ಅವರು, ಇನ್ನೂ ಎಷ್ಟು ವರ್ಷ ನೀನು ಸರ್ವೀಸ್ ಮಾಡೋದು, ಇವತ್ತೇ ನೀನು ರಿಸೈನ್ ಮಾಡಿಬಿಡು ಅಂತಂದರು. ಆ ಥರ ಇರುತ್ತೆ ಅವರು. ಅಂದರೆ ಅವರು ಹೊರಗಿನ ಇರೋದನ್ನು ನೋಡಿ ಒಂದು ಮಾರ್ಗದರ್ಶನ ಕೊಡೋದಿಲ್ಲ, ಎಲ್ಲರಿಗೂ ಒಂದೇ ಥರದ್ದು ಇರೋದಿಲ್ಲ ಅವರ ಒಂದು ಬೋಧನೆ, ಮಾರ್ಗದರ್ಶನ. ಒಬ್ಬೊಬ್ಬರಿಗೆ ಅವರ ಒಂದು ಅಂತರಂಗವನ್ನು, ಅವರ ಸ್ಥಿತಿಯನ್ನು, ಮತ್ತು ಹಲವಾರು ಕಾರಣಗಳಿರುತ್ತೆ ಅವರು ಹೇಳೋದಕ್ಕೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅವ್ರಿಗೆ ಯಾವುದು ಸೂಕ್ತವೋ ಅದನ್ನು ನೋಡಿ ಅವರು ತಿಳಿಸ್ತಾರೆ. ಎಲ್ಲ ವ್ಯಾಧಿಗೆ ಒಂದೇ ಮದ್ದು ಅಂತಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಒಬ್ಬ ಗುರು ಅನ್ನೋರು ಹೇಗಿರ್ತಾರೆ ಅಂದರೆ, ಒಬ್ಬ ತೋಟಗಾರನಂತೆ ಇರ್ತಾನೆ. ಒಬ್ಬ ತೋಟಗಾರ ಹೇಗೆ ಯಾವ ಒಂದು ಗಿಡಕ್ಕೆ ಯಾವ ಥರ ಅದನ್ನು ಬೆಳೆಸಬೇಕು, ಕೆಲವಕ್ಕೆ ಬಳ್ಳಿ ಥರ ಇರ್ತಕ್ಕಂಥಕ್ಕೆ ಒಂದು ಸಪೋರ್ಟ್ ಅನ್ನೋದು ಬೇಕಾಗುತ್ತೆ, ಕೆಲವು ಅದರಷ್ಟಿಗೆ ಅದೇ ಬೆಳೆಯುತ್ತೆ, ಅದಕ್ಕೆ ಯಾವ ಥರ ಗೊಬ್ಬರ ಹಾಕಬೇಕು, ಯಾವ ಥರ ನೀರು ಕೊಡಬೇಕು ಅನ್ನೋದು ಎಲ್ಲದಕ್ಕೂ ಒಂದೇ ಥರ ಮಾಡೋದಿಲ್ಲ. ಅದೇ ತರಹ ಪತ್ರಿಜಿಯವರು ಸಹ ಅವರವರ
ಒಂದು ಸಂಸ್ಕಾರಗಳಾಗ್ಬೋದು, ಅವರ ಅಂತರಂಗವನ್ನು, ಆತ್ಮಸ್ಥಿತಿಯನ್ನು ನೋಡಿ ಅವ್ರಿಗೆ ಮಾರ್ಗದರ್ಶನ ಕೊಡ್ತಾರೆ. ಅದಕ್ಕೋಸ್ಕರ ಗುರು ಅನ್ನೋರು ಕೇವಲ ಹೊರ ನೋಟಕ್ಕೆ ವ್ಯಕ್ತಿಯನ್ನು ಮಾತ್ರನೇ ನೋಡಬಾರ್ದು ನಾವು. ಅವರು ಒಬ್ಬ ಚೈತನ್ಯ, ಇನ್ನೂ ನಮ್ಮ ಪದಗಳಲ್ಲಿ ಬರಲ್ಲ ಅವರನ್ನು ಗುರು ಅಂದರೆ ಏನು ಅಂತ ಹೇಳೋದಕ್ಕೆ. ಹಾಗಾಗಿ ನಮ್ಮಲ್ಲಿಡ್ತಕ್ಕಂಥ ಒಂದು ಜಾಗೃತಿ ಮಾಡಿಸ್ತಾರೆ ಆ ಚೈತನ್ಯವನ್ನು, ಅಂತರಂಗದಿಂದ ಅಂತರಂಗಕ್ಕೆ ಅಂತ ಹೇಳ್ಬೋದು ಮೇಡಮ್. ಹಾಗಾಗಿ ಗುರು ಅಂತರ್ಯಾಮಿ. ಎಲ್ಲರಿಗೂ ಒಂದೇ ಥರ ಇರಲ್ಲ, ಒಬ್ಬೊಬ್ಬರು ಒಂದೊಂದು ಹಂತದಲ್ಲಿರ್ತಾರೆ, ಒಬ್ಬೊಬ್ಬರು ಗುಣಗಳು ಒಂದೊಂದು ಥರ ಇರುತ್ತೆ. ಒಬ್ಬರಿಗೆ ತಮೋ ಗುಣದಲ್ಲಿರ್ತಾರೆ, ಒಬ್ಬರು ಸಾತ್ವಿಕ ಗುಣದಲ್ಲಿರ್ತಾರೆ, ಒಬ್ಬರು ರಜೋ ಗುಣದಲ್ಲಿರ್ತಾರೆ. ಅವರ ವ್ಯವಹಾರಗಳ ಗುಣಗಳಿಗೆ ತಕ್ಕ ಹಾಗಿರುತ್ತೆ, ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ. ಒಬ್ಬೊಬ್ಬರ ಆತ್ಮಸ್ಥಿತಿ ಒಂದೊಂದು ಥರ ಇರುತ್ತೆ. ಅದು ನೋಡಿ ಹೇಳ್ತಾರೆ ಮಾರ್ಗದರ್ಶನ ಅವರು. ಆ ಬೋಧನೆಗಳು ಎಲ್ಲವೂ ಎಲ್ಲರಿಗೂ ಸರಿ ಹೊಂದಲೇಬೇಕನ್ನೋದು ಏನೂ ಇಲ್ಲ. ಒಪ್ಕೊಂಡಿರೋ ಎಷ್ಟೋ ನಾವು ನಂಬಿದರೂ ಸಹ ಅದನ್ನು ಆಚರಣೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಎಲ್ಲವೂ. ಹಾಗಾಗಿ ನಮ್ಮ ಸ್ಥಿತಿಗೆ ತಕ್ಕ ಹಾಗೆ ಅದನ್ನು ಆಚರಿಸ್ತಾ ಹೋಗ್ತೀವಿ. ಅದೇ ಗುರು ಅಂತರ್ಯಾಮಿ ಅಂದರೆ ಸಂಸ್ಕೃತ ಪದದಲ್ಲಿ ಆತ್ಮ ಅನ್ನೋ ಒಂದು ಅರ್ಥ ಸಿಗುತ್ತೆ. ಅಂದರೆ ನೀನೇ ನಿಜವಾದ ಪರಮಾತ್ಮ, ನೀನೇ ಒಂದು ಆ ಸ್ಥಿತಿ, ಆ ಪರಮಾತ್ಮ ಸ್ಥಿತಿ ಅನ್ನೋದು ನೀನೇ ಅನ್ನೋದನ್ನ ತಿಳ್ಕೊ ಅನ್ನೋದನ್ನು ಈ ಗುರುವಿನ ಮೂಲಕ ನಮಗೆ ತಿಳಿಯುತ್ತೆ. ಅಂದರೆ ಮೇಡಮ್, ಈಗ ಪತ್ರಿಜಿಯವರು ಹೇಳೋದೇ ಏನು ಅಂದರೆ, ಯಾವಾಗಲೂ ನಮಗೆ ಒಬ್ಬ ಗುರು ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸಿ ಅಂತ ಹೇಳಿದ್ದೀವಿ ನಾವು, ದೂರ ಮಾಡಿ ಅಂತ, ಜ್ಞಾನವನ್ನು ನೀಡ್ತಾರೆ ಅಂತ. ಹಾಗಿದ್ರೆ ನಮ್ಮಲ್ಲಿ ಯಾವ ಥರ ಅಜ್ಞಾನ ಇದೆ ಅಂದರೆ, ನಾನು ದೇಹ ಅನ್ನೋದು ಮಾತ್ರ ಇದೆ. ನಾವು ಕೇವಲ ನನ್ನ ದೇಹ ಅಷ್ಟರಲ್ಲೇ ಇದ್ದೀವಿ ನಾವು. ನೀನು ಆತ್ಮ ಅನ್ನೋದು, ಆ ಜ್ಞಾನವನ್ನು ನೀಡುತ್ತಾರೆ ಗುರುಗಳು. ಅಂದರೆ ನಾವು ಏನಾಗಿದ್ದೀವೋ ಅದನ್ನು ಬಿಟ್ಟು ನಾವು ಏನು ಆಗಿಲ್ಲವೋ ಅದನ್ನು ಹಿಡ್ಕೊಂಡು ಜೀವನ ಮಾಡ್ತಿದ್ದೀವಿ ಇವಾಗ. ಅದಕ್ಕೋಸ್ಕರ ನಮಗೆ ಕಷ್ಟ ದುಃಖ ಎಲ್ಲವೂ ಆಗ್ತಿರೋದು. ಹಾಗಾಗಿ ನಮ್ಮ ಸ್ವಸ್ವರೂಪಕ್ಕೆ ಅವರು ಪರಿಚಯ ಮಾಡುತ್ತಾರೆ ನಮ್ಮನ್ನು, ಆ ಜ್ಞಾನವನ್ನು ನೀಡ್ತಾರೆ ನಮಗೆ ಗುರು ಅಂತಕ್ಕಂಥವ್ರು. ಓಕೆ ಮೇಡಮ್, ಈಗ ಗುರುವಿನಲ್ಲಿ ಸಾಕಷ್ಟು ಬೋಧನೆಗಳು, ತತ್ವಗಳು ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಆದಂಥ ಬದಲಾವಣೆಗಳನ್ನು ಅಷ್ಟು ಮಾಹಿತಿಯನ್ನು ಕೊಟ್ರಿ. ಪ್ರತಿಯೊಬ್ಬರ ಜೀವನದಲ್ಲಿ ಆಧ್ಯಾತ್ಮಿಕ ಒಂದು ಜೀವನವನ್ನು ನಡೆಸಬೇಕಾದ್ರೆ ಗುರುವಿನ ಪಾತ್ರ ಯಾವ ರೀತಿ ಇರುತ್ತೆ? ಗುರುವಿನ ಪಾತ್ರ ಯಾವ ರೀತಿ ಅಂದರೆ, ಪ್ರತಿಯೊಬ್ಬರಲ್ಲಿ ಆ ಒಂದು ಬದಲಾವಣೆ, ಪರಿವರ್ತನೆ ಅನ್ನೋದು ಬಂದೇ ಬರುತ್ತೆ ಮೇಡಮ್. ಆದರೆ ಎಷ್ಟರ ಮಟ್ಟಿಗೆ ಬರುತ್ತೆ ಅಂದರೆ, ನಾವೆಷ್ಟೆಷ್ಟು ಅದನ್ನು ಒಳ ಅರ್ಥವನ್ನು ಅರ್ಥೈಸಿಕೊಂಡು ಆಚರಣೆ ಮಾಡ್ತಾ ಹೋಗ್ತೀವೋ ಅಷ್ಟಷ್ಟು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಪರಿವರ್ತನೆ ಅನ್ನೋದು ಬರುತ್ತೆ. ಉದಾಹರಣೆ ಹೇಳೋದಿದ್ದರೆ, ಪತ್ರಿಜಿಯವರು ಯಾವ ಥರ ಪ್ರತಿಯೊಬ್ಬರಲ್ಲೂ ಸಹ ಆ ಪರಿವರ್ತನೆ ಬರಬೇಕು ಅನ್ನೋದು ಆ ಜ್ಞಾನವನ್ನು ನೀಡ್ತಾರೆ ಅಂದರೆ, ಆ ಅಹಿಂಸ, ಆ ಆನಾಪಾನಸತಿ, ಈ ಇಂದ್ರಿಯ ನಿಗ್ರಹ, ಈ ಈಶ್ವರತ್ವ ಅಂತ ಹೇಳ್ತಾರೆ. ಎಷ್ಟು ಸುಲಭವಾಗಿ ನೋಡಿ. ಅಂದರೆ ಎಲ್ಲರೂ ಪರಿವರ್ತನೆ ಹೊಂದಬೇಕು ಅಂತ ಅವರು, ಯಾವ ಸ್ಥಿತಿಯಲ್ಲಾದರೂ ನೀನು ಇರು, ಸುಲಭವಾಗಿ. ಆಧ್ಯಾತ್ಮಿಕ ಸಾಧನೆ ಅಂದರೆ ಏನೋ ಪ್ರತ್ಯೇಕವಾಗಿ ಮಾಡೋದಂತೂ ಹಾಗೆ ಅಂತಲ್ಲ ಅಂತ, ನಿತ್ಯ ಜೀವನದಲ್ಲಿ ಅದು ಒಂದಾಗ್ಬಿಡಬೇಕು ನಮಗೆ. ನಾವು ಕೂತ್ಕೊಂಡು ಧ್ಯಾನ ಅಭ್ಯಾಸ ಮಾಡ್ತೀವಿ, ಆದರೆ ಉಳಿದಿರೋ ಸಮಯದಲ್ಲಿ ಸಹಜವಾಗಿ ಆಗಬೇಕದು. ಅದಕ್ಕೋಸ್ಕರ ಆ ಹಿಂಸೆ ಅನ್ನೋದಿರ ನಾವು ಜೀವನ ಮಾಡಬೇಕು. ಅದರ ಜೊತೆಗೆ ಆನಾಪಾನಸತೆ ಅಂದರೆ ಧ್ಯಾನ ಮಾಡ್ತಾ ಹೋದರೆ ಸಹಜವಾಗಿ ನಮಗೆ ಇಂದ್ರಿಯ ನಿಗ್ರಹ ಅನ್ನೋದು ಬಂದೇ ಬರುತ್ತೆ. ಇಂದ್ರಿಯ ನಿಗ್ರಹ ಇಲ್ಲದಿರೋಕ್ಕೋಸ್ಕರನೇ ನಾವು ಹೇಗಂದರೆ ಹಾಗೆ ವರ್ತಿಸ್ತೀವಿ. ಕೋಪ, ದುಃಖ, ಹೊಟ್ಟೆ ಕಿಚ್ಚು ಇದೆಲ್ಲವೂ ಯಾಕೆ ನಮಗೆ ಅಂದರೆ ಇಂದ್ರಿಯ ನಿಗ್ರಹ ಇಲ್ಲ. ಅದಕ್ಕೋಸ್ಕರ ನೋಡಿದ್ದೆಲ್ಲ ಬೇಕು ಅಂತೀವಿ ಅಲ್ವಾ. ಒಬ್ಬರು ನೋಡಿ ನಾವು ಅವರಿಗಿಂತ ನಾನು ಕಡಿಮೆ ಅಂತ ಅಹಂಕಾರ ತೋರಿಸ್ತೀವಿ. ಅದೆಲ್ಲವೂ ನಮಗೇನಾಗುತ್ತೆ ಅಂದರೆ ನಮ್ಮ ಈಶ್ವರತ್ವ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ನಾನು ದೇವರು, ನಾನು ಆತ್ಮ, ನಾನೇ ಭಗವಂತ ಅನ್ನೋದು ಅನುಭವಪೂರ್ವಕವಾಗಿ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವ್ರ ಬೋಧನೆ ಎಷ್ಟು ಸುಲಭವಾಗಿದೆ ನೋಡಿ. ಎಲ್ಲರೂ ಅದು ಅಭ್ಯಾಸ ಮಾಡಬೇಕು ಅನ್ನೋ ರೀತಿಯಲ್ಲಿ ಈ ಅಲ್ಲೇ ತಿಳಿಸ್ಬಿಟ್ರು ಇಡೀ ಒಂದು ಆಧ್ಯಾತ್ಮಿಕತೆಯನ್ನೇ. ಪ್ರತಿಯೊಬ್ಬರೂ ಅಹಿಂಸೆಯಿಂದ, ಧ್ಯಾನದಿಂದ ಜೀವನ ಮಾಡ್ತಾ ಇದ್ದರೆ ಇಂದ್ರಿಯ ನಿಗ್ರಹ ಅನ್ನೋದು
ಬಂದೇ ಬರುತ್ತೆ. ಆದರೆ ಆ 3 ಇದ್ದ ಕಡೆ ನಾನೇ ದೇವರು ಅನ್ನೋದು ಅನುಭವಪೂರ್ವಕವಾಗಿ ತಿಳ್ಕೊತೀವಿ. ಅದು ಸಾಧ್ಯ, ಪ್ರತಿಯೊಬ್ಬರು ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಬ್ಬರು ಧ್ಯಾನಿಯಾಗಿ ಅಂತ ಹೇಳಿರೋದು ಮೇಡಮ್. ನಿರಂತರ ಸಾಧನೆಯಿಂದ ನೀನು ಅದನ್ನು ಕಂಡ್ಕೋಬೋದು. ಹೌದು, ನಿರಂತರ ಸಾಧನೆ ಇರಲೇಬೇಕು. ಅದಕ್ಕೆ ಅವ್ರು ಹೇಳಿರೋದು ಪ್ರತಿದಿನ ಪ್ರತಿಯೊಬ್ಬರು ಧ್ಯಾನ ಮಾಡಲೇಬೇಕು ಅಂತ. ಏಕಮೇವ ದ್ವಿತೀಯಂ ಅನ್ನೋ ರೀತಿಯಾಗಿ ನೀನು ಯಾವ ರೀತಿ ಆ ಒಂದು ಆಧ್ಯಾತ್ಮಿಕ ಬದುಕನ್ನ ಹಾಗೆ ಪ್ರಾಪಂಚಿಕ ಬದುಕು ಹೌದು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ನೀನು ಒಂದು ಈಶ್ವರ ಸ್ಥಿತಿಯನ್ನು ತಲುಪಬಹುದು ಅನ್ನೋದ್ರ ಬಗ್ಗೆ. ಅದಕ್ಕೆ ಮೌಲ್ಯಯುತ ಜೀವನದಲ್ಲಿ ಅಂದರೆ ಅಲ್ಲೇ ನಮ್ಮ ಪ್ರಾಪಂಚಿಕ ಜೀವನ ಅನ್ನೋದು ಒಳ್ಳೆಯ ರೀತಿಯಲ್ಲಿ ಜೀವಿಸ್ತೀವಿ ಮೇಡಮ್. ಮತ್ತು ಆಧ್ಯಾತ್ಮಿಕತೆಗೆ ಬರ್ತೀವಿ. ಇಷ್ಟೇನಾ, ಇನ್ನೂ ಏನೋ ಇದೇನಾ ಅಂತ ತಿಳ್ಕೋಬೇಕಿರೋದು. ನಮ್ಮ ಸಾತ್ವಿಕತೆ ಅನ್ನೋದು ಹೆಚ್ಚಾದಷ್ಟು ಆವಾಗ ನಮಗೆ ಆತ್ಮದ ಕಡೆ ಅನ್ನೋದು ಒಲವು ಜಾಸ್ತಿ ಆಗುತ್ತೆ. ಅಂತರಂಗವನ್ನು ತಿಳ್ಕೊಳ್ಳೋ ಒಂದು ಹಂಬಲ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತೆ ಮೇಡಮ್. ಅದಕ್ಕೆ 50-50 ಅಂತ ಹೇಳಿರೋದು ಪತ್ರಿಜಿಯವರು, ಮಧ್ಯ ಮಾರ್ಗ ಅಂತ ಹೇಳಿರೋದು. ಆಧ್ಯಾತ್ಮಿಕ ಜೀವನವೂ ಇರಬೇಕು, ಪ್ರಾಪಂಚಿಕ ಜೀವನವೂ ಇರಬೇಕು. ನಾನು ಆಧ್ಯಾತ್ಮಿಕ ಜೀವನ ಮಾಡ್ತಾ ಇದ್ದೀನಿ ಅಂದರೆ ಈ ಪ್ರಾಪಂಚಿಕ ಜೀವನವನ್ನು, ನಮ್ಮ ಭೌತಿಕ ಜೀವನವನ್ನು ಹೇಗಂದರೆ ಹಾಗೆ ಜೀವನ ಮಾಡೋದಲ್ಲ. ನಮಗೆ ಕಡೆಗೆ ಅನಿಸೋದೊಂದೇ, ಗುರು ಅನ್ನೋ ಒಂದು ಪದ ಪ್ರತಿಯೊಬ್ಬರ ಜೀವನದ ಸಂಜೀವಿನಿ ಅನ್ನೋ ರೀತಿ. ಹೌದು ಮೇಡಮ್, ಗುರು ಅಂದರೆ ಅದು ಯಾವಾಗ ಸಂಜೀವಿನಿ ಆಗುತ್ತೆ ನಮ್ಮ ಜೀವನದಲ್ಲಿ ಅಂದರೆ ಅವರು ಬೋಧನೆ ಮಾಡಿರೋದನ್ನು ನಾವು ಆಚರಿಸಿದಾಗ ಮಾತ್ರ ಮೇಡಮ್. ಇಲ್ಲ ಅಂದರೆ ಕೇವಲ ಅದು ಒಂದು ನಮ್ಮ ಪದಗಳಲ್ಲಿ ಮಾತ್ರ ಇರುತ್ತೆ, ಬಾಯಲ್ಲಿ ಮಾತ್ರ ಇರುತ್ತೆ. ಆ ಒಂದು ಅನುಭೂತಿ ಅನ್ನೋದು ನಾವು ಹೊಂದಿರೋದಲ್ಲ, ನಮ್ಮ ಅನುಭವಕ್ಕೆ ಬಂದಿರಲ್ಲ ಅದು. ಹರ ಮುನಿದರು ತಡ್ಕೋಬೋದು, ಆದರೆ ಗುರು ಮುನಿದರೆ ತಡೆಯಲಿಕ್ಕಾಗಲ್ಲ ಅನ್ನೋ ಮಾತನ್ನು ನಾವು ಕೇಳಿದಿರಿ. ಅದೇ ರೀತಿ ಸರ್ವಜ್ಞ ಹೇಳಿರೋ ಹಾಗೆ ಒಂದಕ್ಷರ ಕಲಿಸಿದವಂ ಗುರು ಅನ್ನೋ ಒಂದು ಮಾತನ್ನ ಕೇಳಿದಿರಿ. ಹಾಗಾದ್ರೆ ಆ ಗುರುವಿನ ತತ್ವಗಳು ಅನ್ನೋದು ನಮ್ಮ ಜೀವನದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಮೇಡಮ್? ತುಂಬ ಪರಿವರ್ತನೆ ಬರುತ್ತೆ ಮೇಡಮ್. ನಮ್ಮಲ್ಲಿ ಒಂದು ಪ್ರಗತಿ ಅನ್ನೋದು ಹೊಂದುತ್ತೀವಿ ನಾವು. ಉದಾಹರಣೆ ಹೇಳೋದಾದರೆ ಪತ್ರಿಜಿಯವರು ಏನು ಹೇಳ್ತಾರೆ ಅಂದರೆ, ನೀನು ಹೇಳಿದ್ದೆಲ್ಲ ನಾನು ಹೇಳಿದ್ದಕ್ಕೆ ನೀನು ಒಪ್ಕೋಬೇಕು ಅಂತಿಲ್ಲ, ನೀನು ಎಕ್ಸ್ಪೆರಿಮೆಂಟ್ ಮಾಡು. ಎಕ್ಸ್ಪೆರಿಮೆಂಟ್ ಮಾಡಿರೋದನ್ನು ನೀನು ಎಕ್ಸ್ಪೀರಿಯನ್ಸ್ ಆಗು. ಎಕ್ಸ್ಪೀರಿಯನ್ಸ್ ಆದಾಗ ನಿನಗೆ ಆ ಒಂದು ಎನ್ಲೈಟನ್ಮೆಂಟ್ ಆಗ್ತೀಯ ನೀನು. ಅಂದರೆ ಆ ಜ್ಞಾನ, ನಿನ್ನದೇ ಅನುಭವ ಜ್ಞಾನ ಬರುತ್ತೆ. ಎನ್ಲೈಟನ್ಮೆಂಟ್ ಆದಾಗ ನಿನ್ನ ಜೀವನ ಎಂಜಾಯ್ಮೆಂಟ್ ಆಗಿರುತ್ತೆ, ಅಂದರೆ ಸಂತೋಷದಿಂದ ಇರುತ್ತೆ ಅನ್ನೋದು ಹೇಳ್ತಾರೆ ಮೇಡಮ್. ಅವ್ರ ತತ್ವಗಳು ಹೇಳಿದ್ದೆಲ್ಲ ನಾವು ಒಂದು ಕುರುಡರಾಗಿ ನಾವು ಪಾಲಿಸಬೇಕು ಅನ್ನೋದಿಲ್ಲ ಮೇಡಮ್. ನಾವು ಶೋಧಿಸಬೇಕು, ಪರಿಶೀಲನೆ ಮಾಡಬೇಕು. ಅದಕ್ಕೆ ಅವ್ರು ಹೇಳೋದು, ನೀನು ಎಕ್ಸ್ಪೆರಿಮೆಂಟ್ ಮಾಡು, ನಿನ್ನದೇ ಆದಂಥ ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಪಡ್ಕೊ, ಎನ್ಲೈಟನ್ ಆಗ್ತೀಯ, ಎಂಜಾಯ್ಮೆಂಟ್ ಅನ್ನೋದು ಸಿಗುತ್ತೆ ಅಂತ ಅವ್ರು ಹೇಳೋದು. ಎಲ್ಲರ ಒಂದು ತುಡಿತ ಏನು ಅಂದರೆ, ನಾನು ಸಂತೋಷವಾಗಿರಬೇಕು, ಹಾಯಾಗಿರಬೇಕು, ಶಾಂತವಾಗಿರಬೇಕು ಅನ್ನೋದೇ ಇದೆಯಲ್ಲ ಮೇಡಮ್. ಯಾವಾಗ ಸಿಗುತ್ತೆ? ಅವರು ನೀಡಿರೋ ಒಂದು ಜ್ಞಾನವನ್ನು ನಾವು ಪಾಲಿಸಿದಾಗ ಎಷ್ಟೆಷ್ಟು ನಮ್ಮಲ್ಲಿ ಜ್ಞಾನ ಇರುತ್ತೋ ಅಷ್ಟಷ್ಟು ಶಾಂತವಾಗಿರ್ತೀವಿ, ನೆಮ್ಮದಿಯಿಂದ ಇರ್ತೀವಿ. ಅದಕ್ಕೆ ಅವರು ತುಂಬ ಸುಲಭವಾಗಿ ಹೇಳಿಬಿಟ್ರು, ನೀನು ದುಃಖದಲ್ಲಿದ್ದೀಯಾ ಅಂದರೆ ನಿನಗೆ ಜ್ಞಾನದ ಕೊರತೆ ಇದೆ ಅಂತ ಒಂದೇ ವಾಕ್ಯದಲ್ಲಿ ಹೇಳಿಬಿಟ್ರು ನೋಡಿ. ನಾವು ಶಾಂತವಾಗಿರಬೇಕು, ಸುಖವಾಗಿರಬೇಕು ಅಂದರೆ ಜ್ಞಾನ ಅನ್ನೋದಿರಬೇಕು. ಅವರು ಏನು ಜ್ಞಾನವನ್ನು ನೀಡಿದಾರೋ ಅದನ್ನು ಅರ್ಥೈಸ್ಕೋಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು, ಅಳವಡಿಸ್ಕೋಬೇಕು. ಆವಾಗ ನಮ್ಮ ಜೀವನ ಆನಂದದ ಜೀವನ ಆಗುತ್ತೆ. ಅದು ನಾವು ಗುರುಗಳಿಗೆ ನೀಡೋತಕ್ಕಂಥ ಒಂದು ಕೃತಜ್ಞತೆ. ಅವರು ಏನನ್ನ ತತ್ವಗಳನ್ನು ಕೊಟ್ಟಿದ್ದಾರೆ ಅದನ್ನು ನಿನ್ನ ಜೀವನದಲ್ಲಿ ಪಾಲನೆ ಮಾಡಿದಾಗ ನೀನು ಅವರಿಗೆ ಕೊಟ್ಟಂತಹ ಒಂದು ಗುರು ಕಾಣಿಕೆ ಅಂತ ಹೇಳ್ಬೋದು, ಕೃತಜ್ಞತೆ ಅನ್ಬೋದು. ಅದೇ ಅವ್ರು ಬಯಸ್ತಾರೆ, ಬೇರೆ ಇನ್ನೇನು ಬಯಸಲ್ಲ ಅವರು. ಮತ್ತು ನಾವೇನು ತಿಳ್ಕೊಂಡಿದ್ದೀವೋ ಅದು 4 ಜನಕ್ಕೆ, ಹಲವಾರು ಜನಕ್ಕೆ ಹಂಚಿ ಅಂತ ಹೇಳ್ತಾರೆ. ಅದರಲ್ಲೂ ಪತ್ರಿಜಿಯವರು ಹೆಚ್ಚು ಒತ್ತು ಕೊಟ್ಟು ಹೇಳ್ತಾರೆ, ನೀನು ಪಡೆದಿರುವಂಥ ಜ್ಞಾನನ ಇನ್ನೊಬ್ರಿಗೆ ಹಂಚು ಅಂತ. ನೀನೇನು ಕಲ್ತಿದ್ರು ಪರವಾಗಿಲ್ಲ, ಅದನ್ನು ಅವ್ರಿಗೆ ಹಂಚು. ನೀನು ABC ಕಲ್ತ್ಕೊಂಡಿದ್ರೆ ಕಲಿಸಿ, ಹಾಗೆ ನೀನು ಎಷ್ಟು ಕಲ್ತ್ಕೊಂಡಿರ್ತೀಯೋ ಅದೇ ಕಲಿಸಿ ಅಂತ ಹೇಳಿ. ವಂಡರ್ಫುಲ್ ಮೇಡಮ್.
ನೋಡಿದ್ರಲ್ಲ ವೀಕ್ಷಕರೇ, ಎಂಥ ಅದ್ಭುತವಾದ ಒಂದು ವಿಶೇಷ ಮಾಹಿತಿಯನ್ನು ಕೊಟ್ಟರು. ಗುರು ಅನ್ನೋ ಒಂದು ಪದ ನಮ್ಮ ಜೀವನದಲ್ಲಿ ಯಾವ ರೀತಿಯೆಲ್ಲ ತಿರುವುಗಳನ್ನು ತಗೊಳ್ಳುತ್ತೆ, ಒಂದು ಬದಲಾವಣೆಗಳಾಗಿರ್ಬೋದು, ಇಲ್ಲ ನಮ್ಮ ಒಂದು ದಿಕ್ಸೂಚಿಯನ್ನೇ ಬದಲಾಯಿಸುತ್ತೆ ಅಂತ ಮೇಡಮ್ ಅವರು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ಮೇಡಮ್, ತುಂಬ ಹೃದಯದ ನಿಮಗೆ ಧನ್ಯವಾದಗಳು PMC ಕನ್ನಡ ವಾಹಿನಿಯ ಪರವಾಗಿ ಹಾಗೂ ಎಲ್ಲ ವೀಕ್ಷಕರ ಪರವಾಗಿ. ಥ್ಯಾಂಕ್ ಯು ಮೇಡಮ್. ಹಾಗೆ ಎಲ್ಲ PMC ಚಾನಲ್ ವೀಕ್ಷಕರು ಇಂಥ ಕಾರ್ಯಕ್ರಮಗಳನ್ನು ನೋಡ್ತಾ ನಿಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಸಹ ಈ ಒಂದು ಗುರುಪೂರ್ಣಿಮೆಯ ಶುಭಾಶಯಗಳು. ವೀಕ್ಷಕರೇ, ಮತ್ತೊಮ್ಮೆ ನಿಮಗೆ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ, PMC ಕನ್ನಡ ವಾಹಿನಿ ಪ್ರತಿಕ್ಷಣ ಸತ್ಯ ದರ್ಶನ. ಈ ಸತ್ಯ ದರ್ಶನದಲ್ಲಿ ಈ ಜ್ಞಾನವನ್ನು ನೀವು ತಿಳ್ಕೊಬೇಕನ್ನೋದೇ ಈ PMC ಕನ್ನಡ ವಾಹಿನಿಯ ಮುಖ್ಯ ಉದ್ದೇಶ ಮಾಸ್ಟರ್ಸ್. ಸೊ ಎಲ್ಲರೂ ಇದಕ್ಕೆ ಸಹಾಯ ಮತ್ತು ಸಹಕಾರವನ್ನು ನೀಡಿ ಅಂತ ಮತ್ತೊಮ್ಮೆ ಕೇಳ್ಕೊತ ಎಲ್ಲರಿಗೂ ಧನ್ಯವಾದಗಳು.